ನಮಸ್ಕಾರ, ಮುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಲ್ಮಂಡ್ ಕೇಕ್ ಮಾಡಕತ್ತೀನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಆಲ್ಮಂಡ್ ತೊಗೊಂಡೇನಿ, ಅದನ್ನೆಲ್ಲ ಪುಡಿ ಮಾಡಿಟ್ಕೊಂಡೇನಿ. ಈಗ 1 ಕಪ್ಪಷ್ಟು ಬೆಲ್ಲ ತೊಗೊಂಡೇನಿ. ಅದನ್ನೀಗ ಅದನ್ನ ಕರಗಿಸ್ಕೊಳೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡೇನಿ. ಅದಕ್ಕೆ ಈಗ 1 ಕಪ್ ಬೆಲ್ಲ ಹಾಕ್ಕೊಂಡೇನಿ. ಅದಕ್ಕೆ 1 ಚಮಚ ನೀರು ಹಾಕ್ಕೊಂಡು ಅದನ್ನ ಕರಗಿಸ್ಕೊತೀನಿ. ಭಾಳ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ 1 ಚಮಚ ಆದ್ರೆ ಸಾಕು. ಇದೆಲ್ಲ ಕರಗಮಿಟ್ಟ ಬಿಸಿ ಮಾಡ್ಕೊಳ್ಳೋಣ. ಕುದಿಸೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದ್ರೆ ಸಾಕು. ಪಾಕ ಗೀಕ ಏನೂ ಬೇಡ. ನೀವು ಬೇಕಾದ್ರೆ ಇಲ್ಲಿ ಸಕ್ಕರೆನೂ ಹಾಕೋಬೋದು ಈ ಕೇಕಿಗೆ. ಸೊ ಈಗ ಕುಕ್ಕರ್ನ ನಾನು ಪ್ರೀ ಹೀಟ್ ಮಾಡೋಕ್ಕಿಡ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಡ್ತೀನಿ ಲೋ ಫ್ಲೇಮ್ನಾಗ. ಈಗ ನಾನೀಗ 1 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಾಕೋಬೋದು. ನಾ ಆಲ್ರೆಡಿ ಎಲ್ಲ ಜರಡಿ ಹಿಡಿದಿಟ್ಟೇನಿ. ಅರ್ಧ ಕಪ್ ಬಾದಾಮ್ ಪೌಡ್ರ್ ಹಾಕ್ಕೊಂಡೇನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಆಗಲೇ ಈಗ ಬೆಲ್ಲ ಕರಗಿಸ್ಕೊಂಡೇವಲ್ಲ ಅದನ್ನು ತೊಗೊಳ್ಳೋಣ. ಇದಕ್ಕೆ ಬೇಕಾದ್ರೆ 1 ಕಪ್ ಸಕ್ಕರೆನೂ ಹಾಕ್ಕೋಬೋದು. ಬೆಲ್ಲ ಚಲೋ ಅಲ್ಲ ಆರೋಗ್ಯಕ್ಕೆ ಅಂತ ಅದಕ್ಕೆ. ಸೊ ಇದಕ್ಕಿದು ಕಲಿಸ್ಕೊಂಡೇನಿ. ಈಗ ಇದಕ್ಕೆ 4 ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕರಗಿಸಿಟ್ಕೊಂಡೇನಿ. ಈಗ ಮತ್ತೆ ಇದನ್ನು ಒಂಚೂರು ಕಲಿಸ್ಕೊಳ್ಳೋಣ. ಸೊ ಕಲಿಸ್ಕೊಂಡಾದ್ಮೇಲೆ ಈಗ ಹಾಲು ಹಾಕ್ಕೊಳ್ಳೋಣ. ನಾನೀಗ ಹಾಲು ಇದಕ್ಕೆ ಅಷ್ಟು ಒಮ್ಮೆಕ್ಲೆ ಹಾಕ್ಕೊಳಂಗಿಲ್ಲ. ಸ್ವಲ್ಪ ಹಾಕ್ಕೊತ ಕಲಿಸ್ಕೊತ ಬರ್ತೇನೆ. ನಾನು ಎಷ್ಟು ಗೋಧಿ ಹಿಟ್ಟು ತೊಗೊಂಡೇನಲ್ಲ 1 ಕಪ್, ಅದು ಅಳತೆಲಿ 1 ಕಪ್ ಹಾಲು ತೊಗೊಂಡೇನಿ. ಸೊ ಈಗ ಸ್ವಲ್ಪ ಹಾಲು ಹಾಕ್ಕೊತ ಕೇಕ್ ಬ್ಯಾಟರ್ ಥಿಕ್ನೆಸ್ ಬರಂಗೆ ಇದನ್ನು ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ, ಒಮ್ಮೆಕ್ಲೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಳಕತ್ತೇನಿ. ಹಿಂಗೆ ಇದನ್ನು ನಾನು 4 ಸರಿ ಏನೋ ರಿಪೀಟ್ ಮಾಡೀನಿ ಪ್ರೊಸೀಜರ್. ಸೊ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಕೇಕ್ ನಾನು ಹೊಸ ವರ್ಷಕ್ಕಂತ ಮಾಡೋಕ್ಕೆ ಡಿಸೆಂಬರ್ 31 ಸಂಜೆ ಮಾಡಿದ್ದೆ. ನೀವು ಈ ಥರ ಕೇಕನ್ನು ಬರ್ಡೇಗೆ ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಯಾವಾಗಾದ್ರೂ ಸಂಜೆ ಸ್ನ್ಯಾಕ್ಸ್ ಆಗೋದಾದ್ರೂ ಮಾಡಿಕೊಡ್ಬೋದು. ಇನ್ನೊಂಚೂರು ಹಾಲು ಹಾಕ್ಕೊಂಡು ಇದನ್ನು ಕೈ ಆಡಿಸ್ಕೊಳ್ಳೋಣ. ಸೊ ಇದು ರೆಡಿ ಆಗೈತಿ. ಈಗ ನಾವು ಇದಕ್ಕೆ 2 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳೋಣ. ವೆನಿಲಾ ಫ್ಲೇವರ್ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಸೊ ಅರ್ಧ ಚಮಚ ಅಡುಗೆ ಸೋಡಾ ಹಾಕ್ಕೊಳಕತ್ತೀನಿ. 1 ಚಮಚ ಬೇಕಿಂಗ್ ಸೋಡಾ ಹಾಕ್ಕೊಳಕತ್ತೀನಿ. ಈಗ 1 ಚಮಚ ನಾನು ವಿನೆಗರ್ ಹಾಕ್ಕೊಳಕತ್ತೀನಿ. ಇದನ್ನು ಲಾಸ್ಟಾಗಿ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಸೊ ಆಯ್ತು. ಇದು ಲಾಸ್ಟಿಗೆ ಹಾಕಿದ್ರೆ ಫಸ್ಟ್ ಹಾಕ್ಕೊಳೋ ಅವಶ್ಯಕತೆ ಇಲ್ಲ, ಲಾಸ್ಟಿಗೆ ಹಾಕ್ಕೊಳ್ಳೋಣ. ಸೊ ನಾನೀಗ ಮೌಲ್ಡ್ ತೊಗೊಂಡೇನಿ. ಸೊ ಮೌಲ್ಡಿಗೆಲ್ಲ ನಾನು ಆಲ್ರೆಡಿ ಚೂರು ತುಪ್ಪ ಹಚ್ಚಿ ಸವರ್ಸ್ಕೊಂಡೇನಿ. ಈಗ ಬಟರ್ ಪೇಪರ್ ಹಾಕೀನಿ. ಅದಕ್ಕೂ ಒಂಚೂರು ತುಪ್ಪ ಹಚ್ಕೊಂಡು ಸವರ್ಸ್ಕೊಂಡೇನಿ. ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ದ ಕೇಕ್ ಬ್ಯಾಟರ್ ಹಾಕ್ಕೊಳಕತ್ತೀನಿ. ಸೊ ಇವನ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಬೌಲ್ನಾಗ ಉಳಿದ್ರಂಥ ಎಲ್ಲ ಕೇಕ್ ಬ್ಯಾಟರ್ನ ಚಮಚಲ್ಲಿ ಬೆಳೆದು ಹಾಕ್ಕೊಳ್ಳೋಣ. ಸೊ ಒಂದು ಸರಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿಂದ ಇದನ್ನು ಡೆಕೋರೇಟ್ ಮಾಡ್ತೀನಿ. ಸೊ ಇದು ಎಲ್ಲ ಫುಲ್ ರೆಡಿ ಆಗೈತಿ. ಸೊ ಕುಕ್ಕರ್ ಚೆನ್ನಾಗಿ ಬಿಸಿ ಆಗೈತಿ. ನಾವೀಗ ಇದ್ರಾಗ ಬೇಕ್ ಮಾಡೋಣ. ಸೊ ಲೋ ಫ್ಲೇಮ್ನಾಗ ಇಟ್ಟೇನಿ ನಾನು. ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಬೇಕ್ ಮಾಡೇನಿ. ಸೊ ನನಗಿದು ರೆಡಿ ಆಗೋಕ್ಕೆ ಆಲ್ಮೋಸ್ಟ್ 45 ಮಿನಿಟ್ಸ್ ರೆಡಿ ಆಯ್ತು. ನಾ ಈಗ ಒಂದು ಚಾಕು ಹಾಕಿ ಇದ್ರಾಗ ಚೆಕ್ ಮಾಡಾಕತ್ತೀನಿ. ಸೊ ಏನು ಅಂದ್ಕೊಂಡಿಲ್ಲ, ನಾ ಆಲ್ರೆಡಿ ಮಾಡಿದ್ದೆ ಹಾಫ್ ಆನ್ ಅವರ್ ಇದ್ದಾಗ. ಅವಾಗ ಒಂಚೂರು ಕೆಳಗಡೆ ಇತ್ತು. ಸೊ ಇದು ರೆಡಿ ಆಗೈತಿ. ಇದನ್ನು ತೆಗೆದು ಹೊರಗಿಟ್ಟು ಒಂಚೂರು ಕಾಟನ್ ಬಟ್ಟೆಯಲ್ಲಿ ಮುಚ್ಚಿಡೋಣ, ಇಲ್ಲ ಅದು ಎಟ್ಟೆ ಆಗ್ಬಿಡ್ತೈತಿ ರೂಮ್ ಟೆಂಪ್ರೇಚರ್ಗೆ ಬರೋ ಮಟ್ಟ. ಸೊ ಇದು ಕೇಕ್ ಆಗೈತಿ. ಇದನ್ನೀಗ ಡಿಮೋಲ್ಡ್ ಮಾಡ್ತೀನಿ. ಒಂದು ಪ್ಲೇಟಿಗೆ ತಕ್ಕೊಳ್ತೇನೆ ಬಡಿದು.
ಸೊ ಈಗ ನಾನು ಸೊ ಬಟರ್ ಪೇಪರ್ ಬರಾಕತ್ತಿಲ್ಲ, ಮೆಲ್ಕ್ ತೆಗಿಯೋಕೆ ಟ್ರೈ ಮಾಡಾಕತ್ತೀನಿ. ಕೇಕೆಲ್ಲ ಕಿತ್ಕೊಂಡು ಬಂದುಬಿಡ್ತೈತೆ ಅದ್ರ ಜೊತೆಗೆ. ಸೊ ಮೆಲ್ಕ್ ಬಟರ್ ಪೇಪರ್ ತೆಗೆದೀನಿ. ತುಂಬ ಚೆನ್ನಾಗಾಗಿದೆ ನೋಡೋಕ್ಕೆ, ಟೇಸ್ಟು ಅಷ್ಟೇ ಚೆನ್ನಾಗೇ ಆಯಿತು. ಸ್ಪಾಂಜ್ ಜೊತೆ ಮೆತ್ತಗೆ ಬಂದೈತಿ, ಚೆನ್ನಾಗಿ ಬಂದೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.